ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಕಣ್ಣೀರನ್ನ ಹಾಕ್ತಾ ತನ್ನ ತಂಗಿಯ ಮೇಲೆ ಕಿಡಿಯನ್ನ ಕಾರ್ತಾ ಇದ್ದಾರೆ. ಬೆಟ್ಟಿಂಗ್ ಆ್ಯಪ್ ಸಾಲಗಾರರ ಕಾಟದಿಂದ ತಂಗಿ ಒಂದ್ ಕಡೆ ನಾಪತ್ತೆ ಆಗಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಕಣ್ಣೀರು. ಬೆಟ್ಟಿಂಗ್ ಆ್ಯಪ್ ಸಾಲಗಾರರ ಕಾಟ, ತಂಗಿ ನಾಪತ್ತೆಯಾಗಿದ್ದಾಳೆ. ಮನೆಯಲ್ಲಿದ್ದ ಚಿನ್ನ, ಹಣ ಬಳಸಿಕೊಂಡ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಸಮೃದ್ಧಿ ವಿರುದ್ಧ ಮೊದಲೇ ದಾಖಲಾಗಿತ್ತು ಎನ್ಸಿಆರ್. ಸಮೃದ್ಧಿ ರಾಮ್ ವಿರುದ್ಧ ದೂರು ನೀಡಿದ್ದ ಕಪಿಲ್ ಬಳಿ 4 ಲಕ್ಷ ಹಣ ಪಡೆದುಕೊಂಡಿದ್ದಂತ ಸಮೃದ್ಧಿ ಕೇವಲ 2 ತಿಂಗಳು ಮಾತ್ರ ಸ್ವಲ್ಪ ಹಣ ನೀಡಿದ್ಲು. ಉಳಿದ ಹಣ ಕೇಳಿದ್ರೆ ಪ್ರತಿ ಬಾರಿ ಸಮೃದ್ಧಿ ಸಬೂಬು ಹೇಳ್ತಿದ್ಲು. ಪಡೆದಿದ್ದ ಹಣ ವಾಪಸ್ ಕೊಡದಿದ್ದಕ್ಕೆ ಕಪಿಲ್ ದೂರನ್ನ ಕೊಟ್ಟಿದ್ದ. ತನ್ನ ಹಣ ವಾಪಸ್ ಕೊಡಿಸುವಂತೆ ಕಪಿಲ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅಲ್ಲದೆ ಸಮೃದ್ಧಿ ನೀಡಿದ್ದ ಚೆಕ್ ಕೂಡ ಬೌನ್ಸ್ ಆಗಿತ್ತು. ಒಂದ್ ಕಡೆ ಸಮೃದ್ಧಿಗೆ ಕಪಿಲ್ ಹಣ ನೀಡಿದ್ದ ದಾಖಲೆ ಕೂಡ ಲಭ್ಯವಾಗಿದೆ. ಇದೀಗ 2025 ಆಗಸ್ಟ್ 11ರಂದು ಕೆಂಗೇರಿ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಈ ಬಗ್ಗೆ ಇದೀಗ ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ಕಣ್ಣೀರನ್ನ ಹಾಕ್ತಾ ತನ್ನ ತಂಗಿಯ ಮೇಲೆ ಕಿಡಿಯನ್ನ ಕಾರ್ತಾ ಇದ್ದಾಳೆ. ಬೆಟ್ಟಿಂಗ್ ಆ್ಯಪ್ ಸಾಲಗಾರರ ಕಾಟದಿಂದ ಒಂದ್ ಕಡೆ ಸಮೃದ್ಧಿ ನಾಪತ್ತೆಯಾಗಿದ್ರೆ ಮತ್ತೊಂದು ಕಡೆ ಮನೆಯಲ್ಲಿದ್ದ ಚಿನ್ನ, ಹಣವನ್ನ ಬಳಸಿಕೊಂಡಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಮೃದ್ಧಿ ವಿರುದ್ಧ ಈಗಾಗಲೇ ಎನ್ಸಿಆರ್ ಕೂಡ ದಾಖಲಾಗಿರುವಂತದ್ದು. ಕಪಿಲ್ ಬಳಿ ಸಹಿತ 4 ಲಕ್ಷ ಹಣವನ್ನ ಪಡೆದಿದ್ದಂತ ಸಮೃದ್ಧಿ ಈ ಕುರಿತಾಗಿ ಕೂಡ ಕಪಿಲ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಹೀಗಾಗಿ 2025ರಲ್ಲಿ ಆಗಸ್ಟ್ 11ರಂದು ಕೆಂಗೇರಿ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ ಸಮೃದ್ಧಿಯ ವಿರುದ್ಧ. ಇದೀಗ ಸ್ಯಾಂಡಲ್ವುಡ್ ನಟಿಯಾದಂಥ ಕಾರುಣ್ಯ ತನ್ನ ತಂಗಿ ಸಮೃದ್ಧಿ ಮಾಡಿರುವಂಥ ಈ ಒಂದು ವಿಚಾರದ ಬಗ್ಗೆ, ಏನು ಹಣವನ್ನ ಅಲ್ಲಿ ಬಳಸಿಕೊಂಡಿದ್ದಾಳೆ, ಸಾಲಗಾರರ ಕಾಟ, ಬೆಟ್ಟಿಂಗ್ ಆ್ಯಪಿಂದ ಅಲ್ಲಿ ತಂಗಿ ಒಂದ್ ಕಡೆ, ಸಮೃದ್ಧಿ ಒಂದ್ ಕಡೆ ನಾಪತ್ತೆ ಆಗಿದ್ದಾಳೆ. ಇನ್ನು ಮನೆಯಲ್ಲಿರುವಂತಹ ಚಿನ್ನಾಭರಣ, ಹಣ ಕೂಡ ಬಳಸಿಕೊಂಡಿರುವಂತಹ ಆರೋಪ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಇನ್ನು ಈ ಹಿಂದೆ ಕೂಡ ಕಪಿಲ್ ಎಂಬುವಂತಹ ವ್ಯಕ್ತಿ ಕಡೆಯಿಂದ ಕೂಡ ಅಲ್ಲಿ ಹಣವನ್ನ ಪಡೆದುಕೊಂಡಿರ್ತಾಳೆ. ಆದ್ರೆ ಅದನ್ನು ಕೂಡ ಹಿಂತಿರುಗಿಸಿರೋದ್ರಿಲ್ಲ. ಹೀಗಾಗಿ ಕಪಿಲ್ ಕೂಡ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರ್ತಾನೆ. ಅಂದ್ರೆ ಇದು 2025 ಅಂದ್ರೆ ಕಳೆದ ವರ್ಷ ಆಗಸ್ಟ್ 11ರಂದು ಕೆಂಗೇರಿ ಠಾಣೆಯಲ್ಲಿ ಸಮೃದ್ಧಿ ವಿರುದ್ಧ ಕಂಪ್ಲೇಂಟ್ ಸಹಿತ ದಾಖಲಾಗಿರುತ್ತೆ. ಹೀಗಾಗಿ ಮನೆಯ ಮರ್ಯಾದೆಯನ್ನ ತೆಗೆದಿದ್ದಾಳೆ. ಈ ರೀತಿಯಾಗಿ ಮನೆಗೆ ಒಂದು ರೀತಿಯಾಗಿ ನಾಚಿಕೆಗೇಡು ಕೆಲಸವನ್ನ ಮಾಡಿದ್ದಾಳೆ ಅಂತ ಕಿಡಿಯನ್ನ ಕಾರ್ತಾ ಇದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಈಗಾಗಲೇ ಕಾರುಣ್ಯ ಒಂದು ಸಮೃದ್ಧಿ, ಅವರ ತಂಗಿಯಾದಂಥ ಸಮೃದ್ಧಿಯ ಕುರಿತಾಗಿ ಸಾಕಷ್ಟು ಒಂದ್ ಕಡೆ ಆರೋಪಗಳನ್ನ ಮಾಡ್ತಾ ಇರೋದಂಥದ್ದು, ಇನ್ನೊಂದು ಕಡೆ ಸಮೃದ್ಧಿ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ, ಎನ್ಸಿಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಎಲ್ಲ ಏನೆಲ್ಲ ಮಾಹಿತಿ ಇದೆ ಅರುಣ್? ವನಿತಾ, ಏನಂದ್ರೆ ಬೆಂಗಳೂರಿನಲ್ಲಿ ನಟಿ ಕಾರುಣ್ಯ ರಾಮ್ ಅವರ ತಂಗಿ ಏನೊಂದು ಸಾಲಗಾರರಿಂದ ಹಣವನ್ನ ಪಡ್ಕೊಂಡು ಹಣವನ್ನು ವಾಪಸ್ ಮಾಡದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 2025 ಆಗಸ್ಟ್ ನಲ್ಲಿ ಸಹ ಎನ್ಸಿಆರ್ ಅನ್ನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸಹ ದಾಖಲಾಗಿತ್ತು. ಕಪಿಲ್ ಎಂಬುವರು ಕೊಟ್ಟಂತಹ ಒಂದು ದೂರಿನ ಮೇರೆಗೆ ಅಲ್ಲಿಂದ ಪೊಲೀಸರು ಒಂದು ಎನ್ಸಿಆರ್ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರ್ತಾರೆ. ಅಂದ್ರೆ ಕಪಿಲ್ ಎಂಬುವರ ಬಳಿ 4 ಲಕ್ಷ ಹಣವನ್ನ ಸಮೃದ್ಧಿ ಅವರು ಪಡ್ಕೊಂಡಿರ್ತಾರೆ. ಅದಾದ ನಂತರ ಏನು ಅವ್ರಿಗೆ ವಾಪಸ್ ಸಹ ಹಣವನ್ನ ಕೊಟ್ಟಿರಲ್ಲ. ಮತ್ತೆ ಆ ಹಣ ಕೇಳುವಂತ ಸಂದರ್ಭದಲ್ಲಿ ಒಂದಷ್ಟು ರೀತಿ ಸಬೂಬು ಬೆಳ್ಕೊಂಡಿರುವಂತದ್ದು, ಮತ್ತೆ ಒಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೈಮ್ ಅನ್ನ ತೆಗೆದುಕೊಂಡಿರುವಂತದ್ದು, ಅದು ಯಾವುದೂ ಸಹ ಹಣವನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಅವರು ಚೆಕ್ ಅನ್ನ ಸಹ ಕೊಟ್ಟಿರ್ತಾರೆ ನಟಿ ಕಾರುಣ್ಯ ರಾಮ್ ಅವರ ತಂಗಿ. ಸೊ ಅದ ಚೆಕ್ ಸಹ ಒಂದು ಬೌನ್ಸ್ ಆಗಿರುವಂತದ್ದು. ಸೊ ಹೀಗೆ ಒಂದು ಎನ್ಸಿಆರ್ ಸಹ ದಾಖಲಾಗಿಕೊಂಡು ಮತ್ತೆ ಕಳೆದ ವರ್ಷ ಸಹ ದಾಖಲಾಗಿದ್ದು. ಮತ್ತೊಂದು ವಿಚಾರ, ಈಗ ಸಿಸಿಬಿ ಸಹ ದೂರನ್ನ ಕೊಟ್ಟಿರುವಂತ ಸಿಸಿಬಿ ಪೊಲೀಸರು ಇದೀಗ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ವನಿತಾ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ನೋವು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಳಕ್ಕಾಗದೆ ನನ್ನಲ್ಲೇ ನಾನು ಇಟ್ಕೊಂಡು ತುಂಬ ಹೋರಾಡ್ತಾ ಇದ್ದೆ. ನಾನು, ನನ್ನ ತಂದೆ ತಾಯಿ 3 ಜನ ತುಂಬ ಹೋರಾಡ್ತಾ ಇದ್ವಿ. ಅದು ಬರ್ತಾ ಅತಿರೇಕಕ್ಕೆ ಹೋಗ್ತಾ ಬಂತು. ಆ್ಯಂಡ್ ಈ ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಏನು ಹೇಳ್ತಾರೆ, ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡ್ಗೆ ಬಂದಿದೆ. ಎಷ್ಟೋ ಫ್ಯಾಮಿಲಿ